ಅತ್ತೆಗೆ ಅಪ್ಪ ಅಮ್ಮನೊಂದಿಗೆ ನಡೆದುಕೊಳ್ಳುತ್ತಿದ್ದ ರೀತಿ ನೋಡಿ ದಂಗಾದ ಮಗಳು. ಅಣ್ಣನ ಮದುವೆಯಾದ ನಂತರ ಮೊಟ್ಟ ಮೊದಲ ಸಲ ಅವರ ಮನೆಗೆ ಹೊರಟಿದ್ದ ಅನು. ಅಪ್ಪ ಅಮ್ಮ ಕೂಡ ಕಳೆದ 2 ತಿಂಗಳಿನಿಂದ ಅಣ್ಣನ ಮನೆಯಲ್ಲಿ ಉಳಿದಿದ್ದಾರೆ. ಅಲ್ಲಿ ಅವರು ಹೇಗಿದ್ದಾರೆ ಏನೋ ಅಂತ ಅವಳ ಮನಸ್ಸಿಗೆ ಕಳವಳವಾಗಿತ್ತು. ಸ್ವಂತ ಮನೆ ತೊರೆದು ನೆರೆಹೊರೆ ಬಂಧು ಬಾಂಧವರನ್ನೆಲ್ಲ ಬಿಟ್ಟು ಅಣ್ಣನ ಮನೆಯಲ್ಲಿ ಇರಲು ಅವರಿಗೆ ಸಾಧ್ಯವಾದಿತೋ ಇಲ್ವೋ. ಅಪ್ಪನಂತೂ ಆಚೀಚೆ ಓಡಾಡಿಕೊಂಡು ಹೊತ್ತು ಕಳೆಯಬಲ್ಲರು. ಆದರೆ ಅಮ್ಮ ಇಡೀ ದಿನ ಮನೆಯಲ್ಲಿ ಇರಬೇಕಲ್ಲ. ಈಗಷ್ಟೇ ಅಣ್ಣನಿಗೆ ಮದುವೆಯಾಗಿದೆ. ಅತ್ತಿಗೆಗೆ ಅತ್ತೆ ಮಾವ ಜೊತೆ ಇರೋದು ಖಂಡಿತ ಇಷ್ಟ ಆಗಲ್ಲ ಅನಿಸುತ್ತೆ. ಯಾಕಂದರೆ ಮದುವೆಯಾದ ಪ್ರತಿಯೊಂದು ಹೆಣ್ಣು ಅತ್ತೆ ಮಾವ ಜೊತೆ ಇರೋದನ್ನು ಬಯಸೋದಿಲ್ಲ. ಅದಕ್ಕೆ ನಾನು ಕೂಡ ಹೊರತಲ್ಲ ಅಂತ ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ನೆನಪಿಸ್ಕೊಳ್ತಾಳೆ. ಅನು ಕೂಡ ಮದುವೆಯಾದ ಹೊಸತ್ರಲ್ಲಿ ತನ್ನ ಅತ್ತೆ ಮಾವನ ಜೊತೆಗೆ ಇದ್ಲು. ಆದರೆ ಒಂದು ದಿನಾನೂ ಅವರ ಜೊತೆ ಕೂತು ಮಾತನಾಡಿದವಳಲ್ಲ. ಬೆಳಿಗ್ಗೆ ಗಂಡ ಆಫೀಸ್ಗೆ ಹೋಗ್ತಾ ಇದ್ದಂತೆ ಇವಳು ಪ್ರಪಂಚದ ಪರಿವೇ ಇಲ್ಲದಂತೆ ಬೆಡ್ರೂಮ್ಗೆ ತೆರಳಿ ಬಾಗಿಲು ಹಾಕ್ಕೊಂಡು ಬಿಡ್ತಾ ಇದ್ಲು. ಅತ್ತೆ ಮಾವನ ಒಂಟಿತನದ ಬಗ್ಗೆ ಇವಳಿಗೆ ಯಾವತ್ತೂ ಯೋಚನೆ ಬಂದಿರಲಿಲ್ಲ. ಆ ವೃದ್ಧ ಜೀವಗಳು ಪ್ರತಿದಿನ ಸಂಜೆ ಸತೀಶ್ ಮನೆಗೆ ಬರುವುದನ್ನೇ ಕಾಯ್ತಾ ಇದ್ರು. ಅವನು ಬಂದ ತಕ್ಷಣ ಅವನೊಂದಿಗೆ ಮಾತನಾಡಲು ತವಕಿಸ್ತಾ ಇದ್ರು. ನಿಜ ಹೇಳಬೇಕಂದ್ರೆ ಪರಸ್ಪರರ ಹೊಂದಾಣಿಕೆ ಇಲ್ಲದಿದ್ದರೆ ನಾವು ಇನ್ನೊಬ್ಬರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲ್ಲ. ಅನು ಇಡೀ ದಿನ ಬಾಗಿಲು ಮುಚ್ಚಿಕೊಂಡು ಬೆಡ್ರೂಮ್ನಲ್ಲಿ ಕೂತಿರ್ತಾ ಇದ್ಲು. ತನ್ನ ಅಪ್ಪ ಅಮ್ಮ ಗೆಳತಿಯರೊಂದಿಗೆ ಫೋನ್ನಲ್ಲಿ ಹರಟೆ ಹೊಡೆಯುವುದರಲ್ಲಿ ತಲ್ಲೀನನಾಗಿ ಇರ್ತಾ ಇದ್ಲು. ಆದರೆ ತನ್ನ ಅತ್ತೆ ಮಾವ ಹೇಗೆ ಸಮಯ ತಳ್ಳುತ್ತಿದ್ದಾರೆ ಎಂಬುದನ್ನು ಕೇಳಲು ಹೋಗ್ತಾ ಇರಲಿಲ್ಲ. ಅವಳು ಗರ್ಭಧರಿಸಿದ್ಲು. ಇನ್ನೇನು ಅವಳಿಗೆ ಆಕಾಶಕ್ಕೆ 3 ಗೇಣು ಎಂಬಂತೆ ಭಾಸವಾಗತೊಡಗಿತ್ತು. ಸತೀಶ್ ಸದಾ ತನ್ನ ಜೊತೆಯಲ್ಲೇ ಇರಲಿ ಎಂದು ಅವಳ ಮನಸ್ಸು ಹಾತೊರೆಯತೊಡಗಿತ್ತು. ಸಣ್ಣ ತಲೆನೋವು ಕಾಣಿಸಿದ್ರೂ ಅವನೇ ಬಂದು ನಿವಾರಿಸಲಿ ಎಂದುಕೊಳ್ತಾ ಇದ್ಲು. ತನ್ನ ತನುಮನಗಳಲ್ಲಿ ಉಂಟಾಗುತ್ತಿರುವ ಬದಲಾವಣೆಗಳನ್ನು ಸ್ವತಃ ಅನುಭವಿಸ್ತಾ ಇದ್ಲು. ಆದರೆ ಈ ಗಂಡಸರು ಹೆಂಗಸರ ಎಲ್ಲ ಸಮಸ್ಯೆಗಳಿಗೂ ತಮ್ಮ ತಾಯಂದಿರೇ ಮದ್ದು ಎಂದುಕೊಳ್ತಾ ಇದ್ರು. ಹೀಗಾಗಿಯೇ ತಮ್ಮ ಹೆಂಡತಿಯರ ಸಮಸ್ಯೆಗಳನ್ನು ತಾಯಿಯ ಸುಪರ್ದಿಗೆ ಒಪ್ಪಿಸಿಬಿಡ್ತಾರೆ. ಇದು ಅನುವಿಗೆ ಒಂದು ಚೂರು ಇಷ್ಟ ಆಗಲಿಲ್ಲ. ಅತ್ತೆ ಮಾವ ಈ ಮನೆ ಬಿಟ್ಟು ತಮ್ಮ ಊರಿಗೆ ಹೋದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ಲು. ಒಂದಿನ ಸತೀಶ್ ಅವಳ ಕೈ ಹಿಡಿದು ಮೃದುವಾಗಿ ತೀಡುತ್ತಾ, ಮುಂಚಿನಿಂದಲೂ ನನ್ನ ತಂದೆ ತಾಯಂದಿರು ನನ್ನೊಟ್ಟಿಗೆ ಇರಬೇಕೆಂಬುದು ನನ್ನ ಹೆಬ್ಬಯಕೆ. ನಮ್ಮ ಮಕ್ಕಳ ಮುಂದಿನ ದಿನಗಳಲ್ಲಿ ಅಜ್ಜಿ ತಾತ ಎಂದು ಮನೆ ತುಂಬ ಓಡಾಡ್ತಾ ಇದ್ರೆ ಅದೆಷ್ಟು ಸುಂದರ ಎಂದಿದ್ದ. ಅನುಗೆ ಏನು ಹೇಳೋದು ಅಂತ ಅರ್ಥ ಆಗಲಿಲ್ಲ. ಆದರೂ ಗಂಡನಿಗೆ ಬೇಜಾರಾಗಬಾರ್ದು ಅಂತ, ಹೌದು ಮಕ್ಕಳನ್ನು ನೋಡಿಕೊಳ್ಳಲು ಯಾರಾದ್ರೊಬ್ಬರು ಹಿರಿಯರು ಬೇಕೇ ಬೇಕಲ್ಲ ಅಂತ ಹೇಳಿದಾಗ, ಮಕ್ಕಳನ್ನು ನೋಡಿಕೊಳ್ಳಲು ಬೇಕು ಅಂತಲ್ಲ, ಇದು ನನ್ನ ಆಸೆ ಎಂದು ಒತ್ತಿ ಹೇಳಿದ ಸತೀಶ್. ಅವಳಿಗಂತೂ ಏನೂ ಅರ್ಥವಾಗಿರಲಿಲ್ಲ. ಆದರೆ ಇನ್ಮುಂದೆ ಇವರ ತಂದೆ ತಾಯಂದಿರು ನಮ್ಮೊಂದಿಗೆ ಇರ್ತಾರೆ ಎಂಬುದು ಖಾತ್ರಿಯಾಗಿತ್ತು. ದಂಪತಿಗಳು ಆಗಾಗ್ಗೆ ಪರಸ್ಪರ ತುತ್ತು ತಿನ್ನಿಸುತ್ತಾ ಊಟ ಮಾಡ್ತಾ ಇದ್ರು. ಕೆಲವೊಮ್ಮೆ ಅಪ್ಪ ಅಮ್ಮ ಅಚಾನಕ್ಕಾಗಿ ಅದನ್ನು ನೋಡಿಬಿಟ್ರೆ ಸತೀಶ್ ಅಂತೂ ತಡಬಡಿಸಿ ಬಿಡ್ತಾ ಇದ್ದ. ಆದರೆ ಅನುಗೆ ಇದು ಸರಿ ಬೀಳಲಿಲ್ಲ. ಯಾಕೆ, ನಾವು ಪತಿ ಪತ್ನಿಯರಲ್ಲವಿ, ಪರಸ್ಪರರ ಸೊಂಟ ಹಿಡಿದುಕೊಂಡು ಹೆಗಲ ಮೇಲೆ ಕೈ ಹಾಕಿಕೊಂಡು ಸುತ್ತಾಡಿದರೆ ತಪ್ಪೇನಿದೆ ಎಂದುಕೊಳ್ತಾ ಇದ್ಲು. ಆದರೆ ಇಂದು ಅಕಸ್ಮಾತ್ ಅಣ್ಣ ಅತ್ತಿಗೆ ಕೂಡ ಹೀಗೆ ನಡೆದುಕೊಂಡ್ರೆ ಅಪ್ಪ ಅಮ್ಮನಿಗೆ ಏನನ್ನಿಸಬೇಡ ಎಂಬ ಆಲೋಚನೆ ಬರ್ತಾ ಇದ್ದಂತೆ ಅವಳಿಗೆ ತನ್ನ ಬಗ್ಗೆಯೇ ಅಸಹ್ಯವೆನಿಸಿತು. ಇದೇ ಯೋಚನೆಯಲ್ಲಿದ್ದ ಅವಳಿಗೆ ಅಣ್ಣನ ಮನೆ ತಲುಪಿದ್ದೇ ಅರಿವಾಗಲಿಲ್ಲ. ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಇವಳನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ರು. ರಾತ್ರಿ ಊಟವಾದ ನಂತರ ಅಪ್ಪ ಅಮ್ಮ ಇವಳು ಮಲಗುವ ತಯಾರಿ ನಡೆಸಿದ್ರು. ಅಣ್ಣ ಅತ್ತಿಗೆಯ ಬೆಡ್ರೂಮ್ನಿಂದ ತಡರಾತ್ರಿಯವರೆಗೂ ಕಿಲಕಿಲ ನಗುವಿನ ಸದ್ದು ಕೇಳಿ ಬರ್ತಲೇ ಇತ್ತು. ಅವರು ತಮ್ಮ ಬದುಕಿನ ಮಧುರ ಕ್ಷಣಗಳನ್ನು ಆನಂದಿಸುತ್ತಿದ್ದಾರೆ ಎಂದುಕೊಂಡವಳಿಗೆ ನಿದ್ರೆ ಬಂದಿತ್ತು. ಬೆಳಗ್ಗೆ ಅತ್ತಿಗೆಯೇ ಎಚ್ಚರಿಸಿದ್ಲು. ಏಳು ಅಕ್ಕ, ಎದ್ದೇಳು, ತಿಂಡಿ ತಯಾರಾಗಿದೆ. ಡೈನಿಂಗ್ ಟೇಬಲ್ ತಲುಪಿದಾಗ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಅವಳಿಗಾಗಿ ಕಾಯ್ತಾ ಇದ್ರು. ಎಲ್ಲರನ್ನೂ ಒಟ್ಟಿಗೆ ಕಂಡು ತುಂಬ ಖುಷಿ ಎನಿಸಿತು. ತಿಂಡಿಯಾದ ನಂತರ ಅಮ್ಮ ಅತ್ತಿಗೆಗೆ ವಿಶ್ರಾಂತಿ ತೆಗೆದುಕೋ ಎಂದು ಹೇಳಿ ಬೆಡ್ರೂಮ್ಗೆ ಕಳುಹಿಸಿದರು. ನಂತರ ತಾಯಿ ಮಗಳಿಬ್ಬರು ಮಾತಿನ ಮಂಟಪದಲ್ಲಿ ಮುಳುಗಿದ್ರು. 2 ಗಂಟೆಯ ಹೊತ್ತಿಗೆ ಅತ್ತಿಗೆ ಬಂದು, ಅಮ್ಮ ಊಟ ತಯಾರಾಗಿದೆ ಎಂದ್ಲು. ಮೋಹನ್ ಯಾವಾಗ ಬರ್ತಾನಮ್ಮ ಎಂದು ಅಮ್ಮ ಕೇಳಿದರು. ಈಗಷ್ಟೇ ಫೋನ್ ಮಾಡಿದ್ದೆ, ಇವತ್ತು ಬರಲ್ಲ, ಲೇಟ್ ಆಗುತ್ತಂತೆ, ನೀವೆಲ್ಲ ಊಟ ಮಾಡಿ, ಟೈಮ್ ಆಯಿತು ಎಂದು ಬಲವಂತ ಮಾಡಿದ್ಲು. ಇವಳು ತನ್ನ ಆಲೋಚನೆಯಲ್ಲಿ ಮುಳುಗಿದ್ಲು. ಮೌನದಿಂದ ಅತ್ತಿಗೆಯ ದಿನಚರ್ಯೆಗಳನ್ನೇ ಗಮನಿಸತೊಡಗಿದ್ಲು. ಅತ್ತಿಗೆ ಮನೆಯ ಆಗು ಹೋಗುಗಳನ್ನು ನೋಡಿಕೊಳ್ಳುವ ರೀತಿ, ಬಟ್ಟೆಗಳನ್ನು ಎತ್ತಿಡಿಯುವುದು, ಲಾಂಡ್ರಿಯ ಲೆಕ್ಕ ನಿರ್ವಹಿಸುವುದು, ರೇಷನ್, ತರಕಾರಿ ಇತ್ಯಾದಿಗಳನ್ನು ತರಿಸುವುದು. ಅತ್ತಿಗೆ ರಾತ್ರಿ ಮಲಗುವ ಮುನ್ನ ಕೆಲಸದವರು ಎಲ್ಲರ ಹಾಸಿಗೆಗಳನ್ನು ಚೆನ್ನಾಗಿ ಕೊಡವಿ ಹಾಕಿದ್ದಾರೋ ಇಲ್ಲವೋ, ಎಲ್ಲ ರೂಮ್ಗಳಲ್ಲೂ ಕುಡಿಯುವ ನೀರು ಇಟ್ಟಿದ್ದಾರೋ ಇಲ್ಲವೋ ಎಂಬಂತಹ ಸಣ್ಣ ಪುಟ್ಟ ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸ್ತಾ ಇದ್ಲು. ಅದೆಷ್ಟು ಬೇಗ ಅತ್ತಿಗೆ ಎಲ್ಲವನ್ನು ಕಲಿತು ಬಿಟ್ಟಿದ್ದಾರೆ ಅಂತ ಅನು ಯೋಚಿಸ್ತಲೇ ಇದ್ಲು. ನೀವು ತುಂಬ ಚೆನ್ನಾಗಿ ಮನೆ ನೋಡಿಕೊಳ್ತೀರಾ ಎಂದು ಅನು ಅತ್ತಿಗೆಯನ್ನು ಪ್ರಶಂಸಿಸಿದ್ಲು.
ಅಯ್ಯೋ, ನನಗೇನು ಗೊತ್ತಿತ್ತು, ಎಲ್ಲ ಅತ್ತೆಯನ್ನು ನೋಡಿ ಕಲಿತುಕೊಂಡೆ ಎಂದು ಸಂಕೋಚದಿಂದ ಉತ್ತರಿಸಿದ್ಲು ಅತ್ತಿಗೆ. ಹೀಗಿರುವಾಗ ಅತ್ತಿಗೆ ಗರ್ಭಿಣಿ ಎಂಬುದನ್ನು ತಿಳಿದು ಅನು ಖುಷಿಪಟ್ಲು. ಹೀಗೆ ಮಾತನಾಡ್ತಾ ಇರಬೇಕಾದ್ರೆ ಅತ್ತಿಗೆಯಲ್ಲಿ ಡೆಲಿವರಿಗೆಂದು ತವರು ಮನೆಗೆ ಹೋಗುವಿರಾ ಎಂದು ಅನು ಕೇಳಿದಾಗ, ಇಲ್ಲ, ಇವರು ಅಲ್ಲಿ ಕಂಫರ್ಟೇಬಲ್ ಆಗಲಿಕ್ಕಿಲ್ಲ ಎಂತ ಇದ್ದಾರೆ. ಅತ್ತೆ ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಅತ್ತೆಯಂತೂ ಈಗಿನಿಂದಲೇ ಬಾಣಂತನಕ್ಕೆ ತಯಾರಿ ಶುರು ಮಾಡಿಬಿಟ್ಟಿದ್ದಾರೆ ಎಂದು ನಾಚಿಕೆಯಿಂದ ಹೇಳಿದ್ಲು. ಅತ್ತಿಗೆಯ ಮಾತು ಕೇಳಿ ಅನು ಯೋಚಿಸತೊಡಗಿದ್ಲು. ಇವರು ಕಂಫರ್ಟೇಬಲ್ ಆಗಲಿಕ್ಕಿಲ್ಲ, ಅತ್ತೆ ಕೂಡ ಹಾಗೆ ಹೇಳ್ತಾ ಇದ್ದಾರೆ, ಏನಿದೆ ಅಲ್ಲ, ಎಲ್ಲ ಇನ್ನೊಬ್ಬರ ಅಭಿಪ್ರಾಯದಂತೆ ಆಗಬೇಕೇ, ಅತ್ತಿಗೆಗೆ ಸ್ವಂತಿಕೆ ಎನ್ನುವುದೇ ಇಲ್ವೇ ಅಂತೆಲ್ಲ ಮನಸ್ಸಿಗೆ ಬಂದರೂ ಮನದ ಮೂಲೆಯಲ್ಲಿ ಯಾವುದೋ ಒಂದು ಕೊರತೆ ಕೊರೆಯತೊಡಗಿತು. ಮರಳಿ ತನ್ನ ಗಂಡನ ಮನೆಗೆ ತೆರಳುವ ದಿನ ಬೆಳ್ಳಂಬೆಳಗ್ಗೆಯೇ ಅಣ್ಣ ಎದುರಾಗಿದ್ದನ್ನು ಕಂಡು, ನೀನಿಷ್ಟು ಬೆಳಿಗ್ಗೆ ಎದ್ದು ಬಿಟ್ಟಿರುವೆಯ ಎಂದು ಅಚ್ಚರಿ ವ್ಯಕ್ತಪಡಿಸಿದ್ಲು. ನಿನ್ನ ಈ ಅತ್ತಿಗೆ ನನ್ನನ್ನು ಮಲಗಲು ಬಿಡಬೇಕಲ್ಲ, ಅಕ್ಕ ಹೊರಟಿದ್ದಾರೆ, ಎದ್ದೇಳು ಎದ್ದೇಳು ಎಂದು ಬಲವಂತ ಮಾಡಿ ಎಬ್ಬಿಸಿದ್ಲು ಎನ್ನುತ್ತಾ ಅಣ್ಣ ಪ್ರೀತಿಯಿಂದ ಅತ್ತಿಗೆಯತ್ತ ಕುಡಿನೋಟ ಬೀರಿದ. ಮತ್ತೆ ಎಬ್ಬಿಸದೇ ಇದ್ದರೆ ಆಮೇಲೆ ನೀವೇ ಯಾಕೆ ಎಬ್ಬಿಸಲಿಲ್ಲ ಅಂತ ನನ್ನ ಮೇಲೇನೆ ದೋಷಾರೋಪ ಮಾಡ್ತಿರಲ್ಲ ಅಂತ ಗಂಡನಿಗೆ ಹೇಳಿದ್ಲು. ಅತ್ತಿಗೆಯ ಮಾತು ಇವಳ ಅಂತರಾತ್ಮವನ್ನೇ ಕುಟುಕಿತ್ತು. ಆಗಲೇ ಅವಳಿಗೆ ಹಿಂದಿನ ಒಂದು ಘಟನೆ ನೆನಪಾಯಿತು. ಒಂದ್ಸಲ ನಾದಿನಿ ಊರಿಗೆ ಹೊರಟಿದ್ಲು. ಸತೀಶ್ ಇನ್ನೂ ಗಾಢ ನಿದ್ದೆಯಲ್ಲಿದ್ದ. ಕದ ತಟ್ಟುವ ಸದ್ದು ಕೇಳಿದ್ರು ಇವಳಿನ್ನು ತೆಪ್ಪಗೆ ಮಲಗಿದ್ಲು. ಎಚ್ಚರವಾದಾಗ ಸತೀಶ್ ಕೂಡ ಹೀಗೆ ಏನೋ ಒಂದು ಹೇಳಿದ. ಇಡೀ ದಿನ ಅವನ ಮೂಡ್ ಹಾಳಾಗಿತ್ತು. ಈಗ ತಾನೂ ಹಾಗೆ ಹೊರಟು ಹೋಗಿದ್ರೆ ಇಲ್ಲಿ ಅಣ್ಣ ಕೂಡ ಅತ್ತಿಗೆ ಮೇಲೆ ರೇಗಿ ಇಡೀ ದಿನ ಮೂಡ್ ಹಾಳು ಮಾಡ್ಕೊಳ್ತಾ ಇದ್ದ. ಈ ಹುಡುಗಿ ನೋಡಲು ತುಂಬಾ ಮುಗ್ದೆ, ಆದರೆ ಸಂಸಾರದಲ್ಲಿ ತುಂಬಾ ಜಾಣೆ ಎಂದು ಆಲೋಚಿಸುತ್ತಲೇ ಇದ್ಲು. ಶೀಘ್ರದಲ್ಲೇ ನನ್ನ ಸೊಸೆ ಗುಡ್ ನ್ಯೂಸ್ ಕೊಡಲಿದ್ದಾಳೆ. ಆ ಸಮಯಕ್ಕೆ ನೀನು ಒಂದಿಷ್ಟು ದಿನ ಇಲ್ಲಿಗೆ ಬಂದು ಬಿಡು, ನನಗೂ ಒಂಚೂರು ಸಹಾಯವಾಗುತ್ತೆ. ನನಗಂತೂ ಈಗಲೇ ಗಾಬರಿ ಆಗ್ತಾ ಇದೆ ಎಂದು ಅಮ್ಮ ಮಗಳಿಗೆ ಅಡ್ವಾನ್ಸ್ ಆಹ್ವಾನ ನೀಡಿದ್ರು. ಅಮ್ಮನ ಮುಖದಲ್ಲಿ ಉತ್ಸಾಹ ಎದ್ದು ಕುಣಿಯುತ್ತಾ ಇತ್ತು. ಇವಳಿಗೆ ಹೊರಡುವ ಸಮಯಕ್ಕೆ ಸರಿಯಾಗಿ ಮನಸ್ಸು ವಿಹ್ವಲಗೊಂಡಿತ್ತು. ಅದ್ಯಾಕೋ ಗೊತ್ತಿಲ್ಲ, ಅವಳು ಖುಷಿ ಖುಷಿಯಾಗಿ ಇರಬೇಕಾಗಿತ್ತು. ತನ್ನೆಲ್ಲ ಶಂಕೆಗಳು ಗಾಳಿಗೋಪುರವಾಗಿದ್ದವು. ಇಲ್ಲಿ ಎಷ್ಟು ಚೆನ್ನಾಗಿ ಇದೆ, ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಸಂತಸದಿಂದಲೇ ಇದ್ದರೆ. ಆದರೂ ನನ್ನೆಲ್ಲೇಕೆ ಈ ಆಂದೋಲನ? ಬಹುಶಃ ಅಮ್ಮನ ಎಲ್ಲ ಮಾತುಗಳಿಗೂ ಅತ್ತಿಗೆ ಪ್ರಾಮುಖ್ಯತೆ ನೀಡ್ತಾ ಇರುವುದು, ಅಥವಾ ಅವಳಿಗೀಗ ತನ್ನ ತವರು ಮನೆಯ ನೆನಪೇ ಆಗ್ತಾ ಇಲ್ವೇ ಏನೋ. ಇಲ್ಲ, ಅಣ್ಣ ಅತ್ತಿಗೆಯರ ಮಧ್ಯದ ಪ್ರೀತಿ ಕಾರಣವಾಗಿರಬಹುದಾ? ಆದರೆ ಸತೀಶ್ ಕೂಡ ನನ್ನ ಮೇಲೆ ಪ್ರೀತಿಯ ಸುರಿಮಳೆ ಸುರಿಸುತ್ತಿದ್ದ. ಹಾಗಾದರೆ ಮತ್ತಿನ್ನೇನು ನನ್ನನ್ನು ಕುಟುಕುತ್ತಿರುವುದು? ತನ್ನ ಬದುಕನ್ನು ಕೇವಲ ಸತೀಶನಿಗೆ ಮಾತ್ರ ಸೀಮಿತಗೊಳಿಸಿಕೊಂಡಿರುವುದು ಅವಳಿಗೀಗ ಅರ್ಥವಾಯಿತು. ಇದಕ್ಕಿಂತಲೂ ಹೆಚ್ಚು ಅವಳು ಇನ್ನೇನನ್ನು ಯೋಚಿಸಲು ಸಾಧ್ಯವೇ ಇರಲಿಲ್ಲ. ತನ್ನ ಅಪ್ಪ ಅಮ್ಮ ಊರಿಗೆ ಬಂದಾಗ ಒಂದ್ಸಲ ಸ್ಪಷ್ಟವಾಗಿ ಹೇಳಿಯೇ ಬಿಟ್ಟಿದ್ಲು, ಅಮ್ಮ ನೀನು ಬೆಳಿಗ್ಗೆ 6 ಗಂಟೆಗೆ ಹೊರಡುವೆನೆಂದು ಎದ್ದು ಬಿಡಬೇಡ, ನಾಳೆ ಸತೀಶ್ಗೆ ರಜೆ ಇದೆ, ಸ್ವಲ್ಪ ತಡವಾಗಿ ಎದ್ದೇಳುತ್ತೇನೆ ಎಂದಿದ್ಲು. ಇದನ್ನು ಕೇಳಿ ಸತೀಶ್ ಹಾಗೂ ಅವರ ಅಪ್ಪ ಅಮ್ಮ ಮುಖ ನೋಡಿಕೊಳ್ಳುವಂತಾಗಿತ್ತು. ವಿವಾಹ ಎನ್ನುವುದು ಕೇವಲ 2 ದೇಹ ಮತ್ತು ಆತ್ಮಗಳ ಸಮಾಗಮವಲ್ಲ, ಅದು 2 ಕುಟುಂಬಗಳ ಸಮ್ಮಿಲನ. ಹೌದು, ಮತ್ತು ಇದನ್ನು ಅತ್ತಿಗೆ ಸಾಬೀತುಪಡಿಸಿದ್ಲು. ಅತ್ತಿಗೆಯಿಂದ ಕಲಿತ ಪಾಠನ ಅನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅತ್ತೆ ಮಾವನ ತಂದೆ ತಾಯಿಯ ಸಮಾನವಾಗಿ ನೋಡಿಕೊಳ್ಳಲು ಆರಂಭಿಸಿದ್ಲು. ಮನೆ ಬೃಂದಾವನವಾಯಿತು. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.